ಸರ್, ಸರ್ಕಾರದ ನಡೆ ಒಂದಷ್ಟು ಹಂತದಲ್ಲಿ ಪ್ರಶ್ನೆಗೆ ಅರ್ಹವಾಗ್ತಾ ಇದೆ. ಒಂದು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ವಿಚಾರ ಬಂದಾಗ ಸರ್ಕಾರ ಇಷ್ಟು ತ್ವರಿತಗತಿಯಲ್ಲಿ ಯಾವುದೇ ರೀತಿಯ ನೋಟಿಸು ಕೊಡಲ್ಲ, ಅವರ ವಿರುದ್ಧ FIR ಮಾಡಲ್ಲ. ಆದರೆ ಈ ರೀತಿಯ ಎಚ್ಚರಿಕೆಯ ಮಾತುಗಳನ್ನು ಹೇಳಿದ ನೀವು ಕಾಂಗ್ರೆಸ್ನ ಒಂದು ನಾಯಕರಾಗಿದ್ದು ಕೂಡ ಈ ರೀತಿಯ ನಡವಳಿಕೆ ಎಷ್ಟರ ಮಟ್ಟಿಗೆ ಸರಿ? ಅದೇ ಪ್ರಶ್ನೆ ಆಗಿರೋದು. ಅದೇ ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ರು ಸಂಪೂರ್ಣ ಮಹಿಳಾ ಕುಲಕ್ಕೆ ಅಪಮಾನ ಮಾಡಿದಾಗ, ಪ್ರಚೋದನಕಾರಿ ಭಾಷಣ ಮಾಡಿದಾಗ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂದ್ರೆ ಮೀನಾಮೇಷ. ಒಬ್ಬ ಲೋಕಸಭಾ ಸದಸ್ಯರು ಮಸೀದಿಗಳನ್ನೆಲ್ಲ ಕೆಡವಬೇಕು ಅಂತ ಹೇಳ್ತಕ್ಕಂಥವ್ರು ಮತ್ತು ಇನ್ನೊಂದಷ್ಟು ಮಸೀದಿ ಕೆಡುತ್ತೆ ಅಂತ ಪ್ರಚೋದನಕಾರಿ ಭಾಷಣ, ಅವ್ರ ಮೇಲೆ ಕ್ರಮ ಇಲ್ಲ. ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾದ ನಿರ್ದೇಶನ ಇದೆ. ಆ ಥರ ಯಾರಾದರೂ ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟರೆ ಅವ್ರನ್ನ ತತ್ಕ್ಷಣ FIR ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ. ಅವ್ರನ್ನ ಯಾರನ್ನೂ ಇನ್ನೂ ಸಹ ಎನ್ಕ್ವೈರಿ ಮಾಡಿಲ್ಲ. ಒಬ್ಬರು ಕೋರ್ಟ್ಗೆ ಹೋಗಿ ಜಾಮೀನು ತೊಗೊಂಡಿದ್ದಾರೆ, ಇನ್ನೊಬ್ರು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ನಾನೊಬ್ಬ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ವರ್ಷ ಇದ್ದು ನನಗಿವರು ಪೊಲೀಸವ್ರು ಕಳಿಸಿ ವಿಚಾರಣೆ ಮಾಡ್ತಾರೆ ಅಂದರೆ ಮುಂದಿನ ದಿನಗಳು ನೋಡೋಣ. ಸರ್, ಈ ಒಂದು ಪೊಲೀಸರ ನಡವಳಿಕೆಗೆ ಎಲ್ಲೋ ಒಂದು ಕಡೆ ಪೊಲಿಟಿಕಲ್ ಮೋಟಿವೇಶನ್ ಇದೆಯಾ? ಅಂದರೆ BJPಯವರು ಹೇಳಿಕೆಗಳ ಒತ್ತಡಕ್ಕೆ ಮಣಿದು ಅದನ್ನು ಸರಿದೂಗಿಸುವಂಥ ಒಂದು ಪ್ರಯತ್ನ ಏನಾದರೂ ಮಾಡ್ತಾ ಇದೆಯಾ? ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರ್ಬೋದು, BJPನೋ ಕಾಂಗ್ರೆಸ್ ಪಾರ್ಟಿನೋ ಅಥವಾ RSSೋ VHPನೋ, ಇವಕ್ಕೆಲ್ಲ ಪೊಲೀಸ್ಗೆಲ್ಲ ಬಗ್ಗವರಲ್ಲ. ನಾವೇನು ಕ್ರಿಮಿನಲ್ಗಳಲ್ಲ, ಭ್ರಷ್ಟರಲ್ಲ. ರಾಜಕೀಯ ಕಾರ್ಯಕರ್ತರಾಗಿ ಈ ದೇಶದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಇಡೀ ದೇಶದಲ್ಲಿ. ಮುಂದೆ ನೋಡೋಣ ಯಾವ ರೀತಿ ಆಗುತ್ತೆ ಅಂತೇಳಿ.